ಚನ್ನರಾಯಪಟ್ಟಣ ಜುಟ್ಟನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಜುಟ್ಟನಹಳ್ಳಿ ಬರೆಯಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1995, 1996, 1997ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ತಮಗೆ ಶಿಕ್ಷಣ ಬೋಧಿಸಿದ ಹಿರಿಯ ಗುರುಗಳನ್ನು ಗುರುತಿಸಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿಚ್ಚಲಾನಂದ ಸ್ವಾಮೀಜಿ ನೆರವೇರಿಸಿ ಮಾತನಾಡಿ, ಈ ಜುಟ್ಟನಹಳ್ಳಿ ಸರ್ಕಾರಿ ಹಿರಿಯ ವಿದ್ಯಾರ್ಥಿಗಳು ಆಯೋಜನೆ ಮಾಡಿರುವ ಗುರುವಂದನಾ ಕಾರ್ಯಕ್ರಮವು ಮಾದರಿಯಾದ ಕಾರ್ಯಕ್ರಮವಾಗಿದೆ ಎಂದು ಪ್ರಶಂಸಿಸಿದರು. 30 ವರ್ಷಗಳ ಹಿಂದೆ ತಮಗೆ ಶಿಕ್ಷಣ ಬೋಧನೆ ಮಾಡಿದ ಎಲ್ಲಾ ಶಿಕ್ಷಕರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಎಲ್ಲಾ ಗುರುಗಳಿಗೂ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿದ ಕಾರ್ಯವು ಮಾದರಿಯಾಗಿದೆ ಎಂದರು. ಪ್ರತಿಯೊಬ್ಬರೂ ಸಹ ತಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರುಗಳಿಗೆ ಪೂಜ್ಯ ಭಾವನೆಯಿಂದ ಗೌರವಿಸುವ ಕಾರ್ಯವನ್ನು ಮಾಡುವುದು ಹೆಮ್ಮೆಯ ವಿಚಾರ ಎಂದರು. ಮುಂದಿನ ಪೀಳಿಗೆಯೂ ಸಹ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ರಾಷ್ಟ್ರ ದೇವೋಭವ ಎಂಬ ತತ್ವಗಳನ್ನು ಅಳವಡಿಸಿಕೊಂಡು ರಾಷ್ಟ್ರದ ಏಳಿಗೆಗೆ ಶ್ರಮಿಸಬೇಕೆಂದು ತಿಳಿಸಿದರು. ಇಂತಹ ಗಂಡು ಮೆಟ್ಟಿದ ಊರಿನಲ್ಲಿ ಇಂಥ ಮಾದರಿ ಕಾರ್ಯವನ್ನು ಹಮ್ಮಿಕೊಂಡಿರುವುದು ಹಳೆ ವಿದ್ಯಾರ್ಥಿಗಳ ಸಂಘದ ಕಾರ್ಯವು ತುಂಬಾ ಅಸ್ಮರಣೀಯವಾಗಿದೆ ಎಂದರು. ಸಮಾಜದ ಋಣ ಅಂದ್ರೆ ತಂದೆ ತಾಯಿಗಳ ಋಣ, ಕಲಿಸಿದ ಗುರುಗಳ ಋಣ ಅಲ್ವಾ? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಮತ್ತು ರಾಷ್ಟ್ರ ದೇವೋಭವ ಅಂತ ಹೇಳ್ತಾರೆ. ಈ ಋಣಗಳನ್ನ ಯಾರು ಮರೆಯೋದಿಲ್ವೋ ಅವರು ಮಾತ್ರ ನಿಜವಾಗಿ ತಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಜೀವನ ಸುಮ್ಮನೆ ನಾನು ಊಟದೆ, ತಿಂದೆ, ಹುಟ್ಟೆ, ಬೆಳೆದೆ, ಸತ್ತೆ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸಮಾಜದ ಋಣವನ್ನ ಸದಾ ನೆನಪು ಮಾಡಿಕೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ಶಿಕ್ಷಣ ರೂಪಿಸಬೇಕು. ಇವತ್ತು ಆಧುನಿಕ ತಂತ್ರಜ್ಞಾನಗಳು, ಮೊಬೈಲು ಅವು ಇವು ಬಂದು ಭಾವನೆಗಳನ್ನ. ಕಾರ್ಯಕ್ರಮದಲ್ಲಿ ಜುಟ್ಟನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕರುಗಳಾದ ವಿಎಸ್ ಧನಂಜಯ, ಎಚ್ಬಿ ಮಹೇಶ್, ಎಚ್ಬಿ ನಟೇಶ್, ಸುಶೀಲಾ, ಆಂಟೋನಿ ಸ್ವಾಮಿ, ಎಲ್ಜಿ ನಿಂಗೇಗೌಡ, ಬಿಟಿ ಹನುಮಂತಪ್ಪ, ಕುಮಾರ್, ಎಚ್ಎಚ್ ಹರ್ಷ, ಮನೋಮೋಹನ್, ಗೋವಿಂದಯ್ಯ, ಸಿಜಿ ಮಧುವೀರಯ್ಯ, ಎಂ ಮಂಜೇಗೌಡ ಇವರುಗಳನ್ನು ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಗೂ ಗುರುವಂದನಾ ಕಾರ್ಯಕ್ರಮದ ಸಂಯೋಜಕರುಗಳಾದ ನಾಗನಹಳ್ಳಿ ಎನ್ಎನ್ ಪ್ರಸನ್ನ, ಎಟಿ ದೇವರಾಜ್, ಡಿವಿ ಲೋಕೇಶ್, ಸಿಆರ್ ಮಂಜುನಾಥ, ವೀರೇಂದ್ರ, ಚಲ್ಯ ಗೋಪಾಲೇಗೌಡ, ಸಿಎನ್ ಪೂರ್ಣಿಮಾ, ಜೆಪಿ ದ್ರಾಕ್ಷಾಯಿಣಿ, ಮಾಯಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.